ಮಾಡ್ಕೋಬೇಕು? ಯಾಕೆ ಅಂದ್ರೆ ಅವರು ನನ್ನ ಹೆಂಡತಿ, ಅದಕ್ಕೆ. ಬಾಬಾ ಹಾಕಿರೋ ಅಗ್ನಿ ಬಂಧನಕ್ಕೆ ಈಗ ಅರ್ಜುನ್ ಅಮೃತ ಇಬ್ರು ಸಿಕ್ಕಾಕೊಳ್ತಾರೆ. ಏನ್ ಮಾಡೋದು? ಬೇಡ ಅಂತ ಹೇಳ್ದೆ ತಾನೆ. ನಿನ್ಗೆ ಯಾಕೆ ಬೇಕು ಈ ಉಸಬರಿಯಲ್ಲ? ನೋಡು, ಅವಳು ಬರ್ತಾಳೆ, ನೀಂದೆ ಬಾ. ನೀವ್ಯಾಕೆ ತಾಯಿ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನೀವ್ ಈ ರೀತಿ ಆಡ್ತಿರೋದು ನೋಡಿದ್ರೆ ನಿಮ್ಮಲ್ಲೇನೋ ಗುಟ್ಟಿರ್ಬೇಕು ಅನ್ನಿಸ್ತಾ ಇದೆ. ಯಾವ ಗುಟ್ಟು ಇಲ್ಲ ಬಾಬಾ. ಅರ್ಜುನ್, ಸುಮ್ನೆ ಯಾಕೆ ನಿಂತ್ಕೊಂಡೆ? ಹೋಗೋಳನ್ನ ಕರ್ಕೊಂಬ, ಇಲ್ಲ ಅಂದ್ರೆ ಅವಳು ಬರೋದಕ್ಕೆ ದಾರಿ ಬಿಡು. ಶಿವ 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 ಶಂಕರ ಹರ ಹರ. ಶಿವ 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 ಬನ್ನಿ ಅಮೃತ ಅವರೇ. ಶಿವ 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 ಶಂಕರ ಹರ ಹರ. ಮೃತ್ಯುಂಜಯಾಯ ಧರ್ಮಚ್ಚರಾಯ ಸರ್ವಂ ಶಿವಾಯ ಸಂಭೂತನೆ ವೀರಭದ್ರಾಯ ನೀಲಕಂಠಾಯ ಮಹಾದೇವಾಯ ಸಕಲೇ. ಅರ್ಜುನು ಬಂದೇ ಆಗಲಿಲ್ಲ, ಅಮೃತನೂ ಬಂದೇ ಆಗಲಿಲ್ಲ. ಆದ್ರೆ ಇಬ್ರು ನಾಗಗಳೇ ಹೇಗೆ ತಪ್ಪಿಸ್ಕೊಂಡ್ರು? ಎಲ್ಲಿ ತಾಯಿ? ಅಮೃತನೇ ನಾಗಿಣಿ ಅಂತ ಕಳಾಖಂಡಿತವಾಗಿ ಹೇಳ್ತಾ ಇದ್ರಿ. ಈಗ ನೋಡಿ, ಅಮೃತ ನಾಗಿಣಿ ಅಲ್ಲ. ನಾನು ನಿಮಗಾಗಲೇ ಹೇಳಿದೆ, ನಮ್ಮನೇಲಿ ಯಾವ ನಾಗನೂ ಇಲ್ಲ. ಇದು ಹೊರಗಿಂದ ಬಂದಿರೋ ಯಾವುದೋ ಬೇರೆ ಹಾವಿನ ಪೊರೆ ಅಂತ. ನೀವು ನನ್ನ ಮಾತೇ ನಂಬಲಿಲ್ಲ. ನನ್ನ ಅನುಮಾನಗಳು ಯಾವತ್ತೂ ಸುಳ್ಳಾಗೋದಿಲ್ಲ. ಎಲ್ಲೋ ಏನೋ ತಪ್ಪಾಗಿದೆ ಅಂತ ನನ್ನ ಸುಪ್ತ ಪ್ರಜ್ಞೆ ಬರುವಾಗಿ ಹೇಳ್ತಾ ಇದೆ. ಆದರೆ ಎಲ್ಲಿ ಅನ್ನೋದು ಮಾತ್ರ ಗೊತ್ತಾಗ್ತಾ ಇಲ್ಲ. ಭೈರವ, ಆ ಬೇಟೆ ನಂದು. ನನ್ನ ಕೈಯಲ್ಲಿ ಆ ನಾಗಿಣಿ ಸಾಯ್ಬೇಕು. ನಿನ್ನ ಮಂತ್ರ ತಂತ್ರ ಅವಳ ಮೇಲೆ ಯಾವುದೇ ಪ್ರಭಾವ ಬೀಳದೇ ಇರೋ ಥರ ನಾನು ಮಾಡ್ತೀನಿ. ಯಾಕೆ ನಗ್ತಾ ಇದೆಯಾ ರುದ್ರ? ತಲೆ ಹಣ್ಣು ಏನು ಹೇಗಿತ್ತು? ಏನೋ ಅಲ್ಲ, ನೇರಳೆಹಣ್ಣು ಚೆನ್ನಾಗಿರುತ್ತಲ್ಲ. ಶಿಖಾಮಣಿ, ಈಗಲಾದ್ರೂ ಗೊತ್ತಾಯ್ತಾ ನನ್ನ ಅಮೃತ ಅವರು ನಾಗಿಣಿ ಅಲ್ಲ ಅನ್ನೋದು? ಅರ್ಜುನ್, ಕೆಲವು ಸಮಯ ಕಣ್ಣಲ್ಲಿ ನೋಡಿದ್ದು ಸುಳ್ಳಾಗುತ್ತೆ, ಕಿವಿಲಿ ಕೇಳಿದ್ದು ಸುಳ್ಳಾಗುತ್ತೆ. ಬಾಬಾ, ನೀವು ಅಮೃತ ಅವರು ನಾಗಿಣಿ ಅಂತ ಪರೀಕ್ಷೆ 1 ಸಲ ಅಲ್ಲ, 2 ಸಲ ಅಲ್ಲ, 100 ಸಲ ಮಾಡಿದ್ದೀರಾ. 100 ಸಲ ಮಾಡಿದ್ರು ಕೂಡ ಇನ್ನೂ 100 ಸಲ ಪರೀಕ್ಷೆ ಮಾಡ್ತೀನಿ. ಯಾಕೆ ಬಾಬಾ? ಆ ನಾಗಿಣಿ ಯಾವಾಗ ಬೇಕಾದ್ರೂ ನಿನ್ನ ರೂಪಕ್ಕೆ ಬರಬಹುದು, ನಿನ್ನ ಹೆಂಡತಿ ರೂಪಕ್ಕೆ ಬರಬಹುದು. ಈಗ ನಿನ್ನ ಜೊತೆ ನಿನ್ನ ಕೈ ಹಿಡಿದು ನಿಂತಿರೋದು ನಿನ್ನ ಹೆಂಡತಿ ಅಮೃತನೇ ಆಗಿರಬಹುದು. ಆದರೆ ಅವಳು ನನ್ನೆದುರು ಬಂದಾಗ ಅವಳು ಅಮೃತನ ನಾಗಿಣಿನ ಅಂತ ನಾವ್ ಹೇಗ್ ನಂಬೋದು? ಹೌದು ಬಾಬಾ, ನೀವು ಸರಿಯಾಗಿ ಹೇಳಿದ್ರಿ. ಯಾಕಮೃತ ಹಾಗೆ ನೋಡ್ತಾ ಇದ್ಯಾ?
ಕೆಲವ್ರಿಗೆ ಇದ್ದಿದ್ದಾಗ ಹೇಳಿದ್ರೆ ಕೆಂಡಂತ ಕೋಪ ಅಂತೆ. ಆ ಕೆಂಡಂತ ಕೋಪ ನಿನ್ ಕಣ್ಣಲ್ಲಿ ಕಾಣ್ತಾ ಇದೆ ನೋಡು. ಈ ನಿನ್ ಕೋಪಕ್ಕೆ ಸುಟ್ಟು ಹೋಗಕ್ಕೆ ನಾನು ಗುಬ್ಬಿ ಅಲ್ಲ, ತ್ರಿವೇಣಿ. ಅಜಯ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನೋಡಿ, ಈಗಾಗಲೇ ತುಂಬಾ ಹೊತ್ತಾಗಿದೆ. ಸುಮ್ಮನೆ ಹೀಗೆ ಮಾತಾಡ್ಕೊಂಡು ಕಾಲಹರಣ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಎಲ್ಲರೂ ಜಾಗೃತರಾಗಿರಿ. ಆ ನಾಗಿಣಿ ನಾಗಮಣಿಗೋಸ್ಕರ ಏನು ಬೇಕಾದ್ರೂ ಮಾಡಬಹುದು. ಹೋಗಿ. ಜೈ ಮಹಾಕಾಲ. ಕಣ್ಣ ಮುಚ್ಚಾಲೆ ಆಟನ ಎಷ್ಟು ದಿನ ಅಂತ ಆಡ್ತೀರಾ? ಆದಷ್ಟು ಬೇಗ ಇದಕ್ಕೆಲ್ಲ ಕೊನೆ ಹಾಡ್ತೀನಿ. ಈ ಪ್ರಪಂಚಕ್ಕೆ ನಾನೇ ಸರ್ವಾಧಿಕಾರಿ ಆಗ್ತೀನಿ. ಇಲ್ಲೇ ವಿಷ್ಣು ಇರೋ ಹಾಗೆ ನನ್ನ ಅಂತಃಶಕ್ತಿ ಹೇಳ್ತಾ ಇದೆ. ಇಲ್ಲಿವರೆಗೂ ನನ್ನ ಅಂತಃಶಕ್ತಿ ಯಾವತ್ತೂ ನನಗೆ ಸುಳ್ಳು ಹೇಳಿಲ್ಲ. ಯಾರೋ ಈ ಮನೆಗೆ ದಿಗ್ಬಂಧನ ಹಾಕಿರೋ ಹಾಗಿದೆ. ಯಾವ ದಿಗ್ಬಂಧನ ಇದು? ಯಾರು ಮಾಡಿದ್ದಾರೆ? ಯಾವುದು ಗೊತ್ತಾಗ್ತಾ ಇಲ್ವಲ್ಲ. ಇಲ್ಲ ಅಂದ್ರೆ ಅದೇ ಮನೆಯಲ್ಲಿ ವಿಷ್ಣು ಬಂಧನ ಆಗಿದ್ದಾನೆ ಅನ್ನೋದೊಂದು ಸತ್ಯ. ಹಾಗಾದ್ರೆ ಈ ದಿಗ್ಬಂಧನನ ಭೇದಿಸಲೇಬೇಕು. ಜೈ ಆದಿಶೇಷ. ಅರೆ, ನನ್ನ ಶಕ್ತಿ ಈ ಬಂಧನವನ್ನ ಭೇದಿಸೋದ್ರಲ್ಲಿ ಸೋಲ್ತಾ ಇದೆಯಲ್ಲ. ಗೊತ್ತಾಗ್ತಾ ಇಲ್ವಲ್ಲ. ನಾವು ಮಂತ್ರದಿಂದ ಮಾಡಿರುವಂತ ದಿಗ್ಬಂಧನ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನ ನಿರ್ಮಿಸಿರೋ ವ್ಯಕ್ತಿ ಭೈರವ ಇರಬಹುದಾ? ಕ್ಷುದ್ರ ದೇವತೆಗಳ ಸಹಾಯದಿಂದ ಮಾಡಿರುವಂತಹ ದಿಗ್ಬಂಧನ ಅಲ್ಲ. ಮತ್ತೆ ಯಾವ ಶಕ್ತಿಯಿಂದ ಮಾಡಿರೋದು? ಇದನ್ನ ಭೇದಿಸೋದು ನನ್ನೊಬ್ಬನಿಂದ ಸಾಧ್ಯ ಇಲ್ಲ. ನನ್ನ ಸಹಾಯಕ್ಕೆ ಬೇರೆ ಯಾರಾದ್ರೂ ಬರಲೇಬೇಕು. ಕರೆಯೋದು ಯಾರನ್ನ ಕರೆಯೋದು? ಅರ್ಜುನ್ ನಿಂತ್ಕೋ. ಮತ್ತೇನಜ್ಜಿ? ಈ ಅಮೃತನೇ ನಾಗಿನಿ. ಬಾಬಾ ಹಾಕಿದ ಮಂತ್ರ ಬಂಧನನ ದಾಟ್ಕೊಂಡು ಬಂದಾಯ್ತಲ್ಲ. ನಾಗಿನಿ ಅಲ್ಲ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರೂಫ್ ಇನ್ನೇನ್ ಬೇಕು? ಇವಳಿಗೆ ಯಾವುದೋ ಶಕ್ತಿ ಸಹಾಯ ಮಾಡ್ತಾ ಇದೆ. ಅದಕ್ಕೆ ನಾವು ಮಾಡೋ ಪರೀಕ್ಷೆಯಿಂದ ಇವಳು ತಪ್ಪಿಸ್ಕೊತಾ ಇದ್ದಾಳೆ. ನೀನ್ ಹೇಳೋದನ್ನೇ ನಂಬ್ತೀನಿ. ಇವ್ರ ನಾಗಿಣಿನೇ ಅಂತ ಹೇಳೋದಕ್ಕೆ ಪ್ರೂವ್ ಮಾಡಿ ತೋರ್ಸು. ತೋರಿಸ್ತೀನಿ ನೋಡು. ಅಮೃತ, ಬಾ, ಅರ್ಜುನ್ ಮುಂದೆ ನಿಂತ್ಕೋ. ನಿನಗೆ ಹೇಳ್ತಾ ಇರೋದು ಅರ್ಜುನ್ ಮುಂದೆ ನಿಂತ್ಕೋ ಅಂತ. ಅರ್ಜುನೇ ನಿನ್ ಸರ್ವಸ್ವ, ಅರ್ಜುನೇ ನಿನ್ ಜೀವ. ಅರ್ಜುನ್ ಬಿಟ್ರೆ ಈ ಪ್ರಪಂಚದಲ್ಲೆಲ್ಲ ನಿನ್ಗೆ ಶೂನ್ಯ ಅಲ್ವಾ? ಹೌದು ಹೌದು ಅಂತ ಬಾಯಲ್ಲಿ ಹೇಳಿದ್ರೆ ನಾನು ಕೇಳೋದಿಲ್ಲ. ಅವನ್ ತಲೆ ಮೇಲೆ ಕೈ ಇಡು.
ಅವನ್ ತಲೆ ಮೇಲೆ ಕೈ ಇಡು ಅಂತ ಹೇಳಿದೆ. ಅಯ್ಯೋ, ಈ ತ್ರಿವೇಣಿ ಏನ್ ಮಾಡ್ತಾ ಇದ್ದಾಳೆ? ಅರ್ಜುನ್ ತಲೆ ಮೇಲೆ ಕೈ ಇಡು. ನಿನಗೆ ಹೇಳ್ತಾ ಇರೋದು ಅರ್ಜುನ್ ತಲೆ ಮೇಲೆ ಕೈ ಇಡು ಅಂತ. ಈಗ ನಾನು ಹೇಳ್ದಾಗ ಇಡು. ನಾನು ನಾಗಿನಿ ಅಲ್ಲ, ನಿಮ್ಮ ಹಾಗೆ ಸಾಮಾನ್ಯ ಮನುಷ್ಯಳು ಅಂತ. ಅಜ್ಜಿ, ನನಗಿದೆಲ್ಲ ಇಷ್ಟ ಆಗೋದಿಲ್ಲ. ಅರ್ಜುನ್, ಅರ್ಜುನ್, ಇಷ್ಟಕ್ಕೆ ಕೋಪ ಮಾಡ್ಕೋತಿದ್ಯಾ? ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ನೀನೋ ಕೃಷ್ಣ, ನಾನು ಆಮೇಲೆ ಮಾತಾಡ್ತೀನಿ. ಸದ್ಯ ಹೇಗೋ ತಪ್ಪಿಸ್ಕೊಂಡೆ. ಅಕಸ್ಮಾತ್ ಅರ್ಜುನ್ ಅವ್ರ ತಲೆ ಮೇಲೆ ಕೈ ಇಟ್ಟು ಹೇಳು ಅಂದಿದ್ರೆ ನಾನು ಸತ್ಯನೇ ಹೇಳ್ತಿದ್ದೆ. ನಾಗಿನಿ, ಅರ್ಜುನ್ ಮುಖದಲ್ಲಿ ನಾಗ ಲಕ್ಷಣಗಳು ಕಾಣ್ತು. ಅದಕ್ಕೆ ನೀನು ಈ ಸಲ ಬಚಾವಾಗಿದ್ಯಾ. ಎಲ್ಲಿ ಹೋಗ್ತೀಯಾ? ನನ್ನ ಕೈಗೆ ಸಿಕ್ಕೇ ಸಿಕ್ತ್ಯಾ. ಆಗ ನಿನ್ನ ನೋಡ್ಕೋತೀನಿ ಕಣೆ. ಯಾವುದೇ ದಿಗ್ಬಂಧನವನ್ನ ಸುಲಭವಾಗಿ ಭೇದಿಸೋಕೆ ನನಗೆ ಗೊತ್ತು. ಆದ್ರೆ ಈ ದಿಗ್ಬಂಧನವನ್ನ ಭೇದಿಸಕ್ ಆಗ್ತಾ ಇಲ್ವಲ್ಲ. ನಾನ್ ಸೋಲ್ತಾ ಇದ್ದೀನಲ್ಲ. ಹೇಗ್ ಸಾಧ್ಯ? ಇದು ಹೇಗ್ ಸಾಧ್ಯ? ಗುರುಗಳಿಗೆ ವಿಷ್ಣು ಸಿಕ್ಕಿರಬಹುದಾ? ಇಲ್ಲ, ಸಿಕ್ಕಿರೋದಿಲ್ಲ. ಸಿಕ್ಕಿದ್ರೆ ಅವರು ನನ್ನ ಸಂಪರ್ಕಕ್ಕೆ ಬರ್ತಾ ಇದ್ರು. ನನ್ನನ್ನು ಸಹಾಯಕ್ಕಾಗಿ ಕರೆಯೋದು ಅವ ನಾಗವನ್ನ ನನ್ನ ಸಹಾಯಕ್ಕೆ ಕರೆಯೋದು ಅಂತ ನನಗೆ ಹೊಳಿತಾನೆ ಇಲ್ವಲ್ಲ. ಅಮೃತಾಳನ್ನ ಕರೆದು ಅವಳ ಹತ್ರ ಸಲಹೆ ಪಡಿತೇನೆ. ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ವಲ್ಲ. ನಾನೇ ಆ ಸ್ಥಳಕ್ಕೆ ಹೋಗ್ಲಾ? ಅಮೃತ, ಅಯ್ಯೋ, ಅಕಸ್ಮಾತ್ ಅರ್ಜುನ್ ಅವ್ರಿಗೆ ಎಚ್ಚರ ಆಗ್ಬಿಟ್ರೆ ನನ್ನ ಹುಡುಕ್ತಾರೆ. ಆಮೇಲೆ ನಾನು ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಏನಂತ ಉತ್ತರ ಕೊಡೋದು? ಅಮೃತ, ಅಮೃತ, ಹೇಳಿ ಗುರುಗಳೇ, ವಿಷ್ಣು ಸಿಕ್ಕಿದ್ನಾ? ಎಲ್ಲ ಅಮೃತ, ಅವನು ಈ ಮನೆ ಒಳಗಿರೋದಂತೂ ಖಚಿತ. ಆದ್ರೆ ನನಗೆ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಒಳಗಡೆ ಹೋಗೋದಕ್ಕಾಗ್ತಾ ಇಲ್ಲ ಅಂದ್ರೆ ಏನರ್ಥ ಗುರುಗಳೇ? ಈ ಮನೆಯ ಒಳಗೆ ಯಾವುದೇ ನಾಗಗಳು ಹೋಗಬಾರ್ದು ಅಂತ ದಿಗ್ಬಂಧನವನ್ನ ಹಾಕಿದ್ದಾರೆ. ಯಾರು ಗುರುಗಳೇ? ಆ ವಿಷ್ಣುವನ್ನ ಬಂಧಿಸಿರುವಂತ ವ್ಯಕ್ತಿ. ಅಂದ್ರೆ ಆ ಭೈರವಂತರ ಅವನು ಕೂಡ ಕ್ಷುದ್ರ ಶಕ್ತಿಗಳನ್ನ ಹೋಲ್ಸ್ಕೊಂಡಿರುವಂತ ಮಾಂತ್ರಿಕನ? ಮಾಂತ್ರಿಕಾನು, ಸಾಮಾನ್ಯ ಮನುಷ್ಯನು, ಒಂದು ಗೊತ್ತಿಲ್ಲ ಮಗಳೇ. ಅವನು ಯಾರು ಅಂತ ನನ್ನ ದಿವ್ಯ ದೃಷ್ಟಿಗೆ ಗೋಚರನೇ ಆಗ್ತಿಲ್ಲ ಮಗಳೇ. ಮುಂದೆ ಏನ್ ಮಾಡೋದು ಗುರುಗಳೇ? ನೀನು ಆದಷ್ಟು ಬೇಗ ಇಲ್ಲಿಗೆ ಬಂದ್ರೆ ಈ ದಿಗ್ಬಂಧನವನ್ನ ಯಾರ ಸಹಾಯದಿಂದ ಭೇದಿಸಬಹುದು ಅಂತ ಯೋಚಿಸಬಹುದು. ಸರಿ ಗುರುಗಳೇ, ಆದಷ್ಟು ಬೇಗ ಬರ್ತೀನಿ.
ಮತ್ಯಾಕೆ ಎದ್ದಿದ್ದೀರಾ? ಯಾಕೋ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಹೇಗೆ ಬರುತ್ತೆ ಹೇಳಿ? ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಕಾಮಾಗಿರಿ ಅಂತ. ಬೇಡದಿರೋದನ್ನೆಲ್ಲ ತಲೆಗೆ ಹಾಕೊಂಡು ಮನಸ್ಸಲ್ಲಿ ಆತಂಕ ಯೋಚನೆಗಳಿದ್ರೆ ನಿದ್ದೆ ಹೇಗೆ ಬರುತ್ತೆ ಹೇಳಿ? ಅದನ್ನೆಲ್ಲ ಬಿಟ್ಟು ಆರಾಮಾಗಿ ಮಲ್ಗಿ, ನಿದ್ದೆ ಬರುತ್ತೆ. ಜಾಗಕ್ಕೆ ಯಾರೋ ಹೋಗಿದ್ದಾರೆ ಅಂತಾಯ್ತು. ಯಾರಿರ್ಬೋದು? ದಿಗ್ಬಂಧನವನ್ನ ಭೇದಿಸೋ ಶಕ್ತಿ ಇರೋದು ಭುಜಗೇಶ್ವರನಿಗೆ ಮಾತ್ರ. ಆ ಭುಜಗೇಶ್ವರನನ್ನೇ ಕರಿತೀನಿ. ಭುಜಗೇಶ್ವರ, ಭುಜಗೇಶ್ವರ. ಭುಜಗೇಶ್ವರರಿಗೆ ಪ್ರಣಾಮಗಳು. ಇದ್ದಕ್ಕಿದ್ದ ಹಾಗೆ ನನ್ನ ನೆನೆಸಿದ ಕಾರಣ ಏನು ಸಹಸ್ರಕಾಳ? ಆಪತ್ನಲ್ಲಿರೋ ನಮಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಸಹಾಯ ಮಾಡ್ತಾರೆ? ನೀವು ಆಪತ್ತಿನಲ್ಲಿ ಇದ್ದೀರಾ. ಎಲ್ಲವನ್ನೂ ತಿಳಿದಿರುವ ನೀವು ಹೀಗೆ ಹಾಸ್ಯ ಮಾಡಬಹುದಾ ಭುಜಗೇಶ್ವರರೇ? ನಾಗಮಣಿ ನಾಗಲೋಕದಿಂದ ಕಾಣೆಯಾಗಿದೆ. ವಿಷ್ಣು ಈ ಮನೆ ಒಳಗೆ ಬಂದಿಯಾಗಿದ್ದಾನೆ. ಹಾಗೆ ಈ ಮನೆಯ ಸುತ್ತ ದಿಗ್ಬಂಧನವಾಗಿದೆ. ಅದನ್ನು ಭೇದಿಸಲು ನನ್ನ ಸಹಾಯ ಬೇಕಲ್ಲವೇ ಸಹಸ್ರಕಾಳ? ಹೌದು ಭುಜಗೇಶ್ವರರೇ, ನನ್ನ ಶಕ್ತಿಗಳಿಂದ ಈ ದಿಗ್ಬಂಧನವನ್ನ ಭೇದಿಸಕ್ಕಾಗ್ತಾ ಇಲ್ಲ. ಈ ದಿಗ್ಬಂಧನವನ್ನ ಯಾವ ಶಕ್ತಿಯಿಂದ ನಿರ್ಮಿಸಿದ್ದಾರೆ ಭುಜಗೇಶ್ವರ? ನಾಗಮಣಿಯ ಶಕ್ತಿಯಿಂದ. ಏನು? ನಾಗಮಣಿಯ ಶಕ್ತಿಯಿಂದನಾ? ಹೌದು. ಯಾರು ಯಾರು ಎನ್ನುವುದು ನನ್ನ ದಿವ್ಯ ದೃಷ್ಟಿಗೂ ಗೋಚರವಾಗುತ್ತಿಲ್ಲ. ನಾಗಮಣಿ ಯಾರ ವಶದಲ್ಲಿ ಇರುತ್ತೋ ಅವರನ್ನು ನಾಗಮಣಿ ಸಂಪೂರ್ಣವಾಗಿ ರಕ್ಷಣೆ ಮಾಡುತ್ತಾ ಇರುತ್ತೆ. ಈ ದಿಗ್ಬಂಧನವನ್ನು ನಾಗಮಣಿಯಿಂದ ನಿರ್ಮಿಸಿರೋದ್ರಿಂದಾನೇ ನಿನಗೆ ಭೇದಿಸಲು ಆಗಲಿಲ್ಲ. ನನ್ನ ಶಕ್ತಿಯಿಂದ ಈ ದಿಗ್ಬಂಧನವನ್ನು ಭೇದಿಸುತ್ತೇನೆ. ಸರಿ, ಆದರೆ ನಾನು ಒಳಗೆ ಬರಲು ಸಾಧ್ಯವಿಲ್ಲ. ಹಾಗೆ ಆಗಲಿ ಭುಜಗೇಶ್ವರರೇ. ನಿಮ್ಮಿಂದ ಮಹದುಪಕಾರ ಆಯಿತು ಭುಜಗೇಶ್ವರರೇ. ನಾನು ಬಂದ ಕೆಲಸ ಮುಗಿಯಿತು. ನಾಗಲೋಕಕ್ಕೆ ಹಿಂದಿರುಗುತ್ತೇನೆ.